ವೆಲ್ಕಮ್ ಬ್ಯಾಕ್ ಟು ಸಂಗೀತ ಮಂಜು 24 ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅರ್ಹಂದು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಅರ್ಹ ಮಲಗಿದ್ದಾಳೆ. ಅಕ್ಷರ ಅಭ್ಯಾಸ ಶೃಂಗೇರಿಯಲ್ಲೇ ಮಾಡಿಸ್ಬೇಕು ಅಂತ ನಾನು ತುಂಬಾ ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ. ಆದ ಕಾರಣ ಅವ್ರು ನನ್ನ ಕರ್ಕೊಂಡು ಹೋದರು. ತುಂಬ ಖುಷಿ ಆಯಿತು ನನಗೆ. ಇಲ್ಲಿ ನೋಡಿ ಅರ್ಹಾಲೆ ಇಟ್ಬಿಟ್ಟಿದ್ದಾಳೆ. ಸ್ಪೆಟ್ ಹಾಕ್ಕೊಂಡು ಹೀರೋಯಿನೇ ಆಗಿ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದಾಳೆ. ಫಸ್ಟಿಗೆ ಚೆನ್ನಾಗೇ ಹೋದ್ವಿ ಎಲ್ಲರೂ, ಬಟ್ ಲಾಸ್ಟ್ ಮೂಮೆಂಟಿಗೆ ವಾಮಿಟಿಂಗ್ ಜಾಸ್ತಿನೇ ಆಯಿತು. ಅರ್ಹ ಅಂತೂ ಫುಲ್ ವಾಮಿಟ್ ಮಾಡ್ಕೊಂಡ್ಲು ಒಂದ್ಸರಿ. ನೋಡಿ ನಾವು ಫೈನಲಿ ಶೃಂಗೇರಿ ಶಾರದಾಂಬ ಸನ್ನಿಧಿಯಲ್ಲಿದ್ದೀವಿ. ನೋಡ್ಬೋದು ನೀವು. ಇಲ್ಲಿ ತುಂಬಾ ಹಸುಗಳಿದ್ವು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು ಶೃಂಗೇರಿಗೆ ಹೋಗೋಣ ಅಂಥೇಳಿ. ಫಸ್ಟ್ ಟೈಮ್ ನಾನು ಶೃಂಗೇರಿಗೆ ಬಂದಿದ್ದು ನಾನಾಯಿತು, ನನ್ನ ಮಗಳಾಯಿತು. ತುಂಬಾ ಖುಷಿ ಆಯಿತು ನನಗೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಅಕ್ಷರಾಭ್ಯಾಸನ ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸನ ಶೃಂಗೇರಿಯಲ್ಲೇ ಮಾಡಿಸೋದನ್ನ ವೀಡಿಯೋಸ್ನ ಯೂಟ್ಯೂಬಲ್ಲಿ ವೀಡಿಯೋಸು ಎಲ್ಲನೂ ನೋಡ್ತಿದ್ದೆ. ನನಗೂ ಅನಿಸ್ತಿತ್ತು ನನ್ನ ಮಗಳಿಗೆ ಕೂಡ ನಾನು ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸನ ಮಾಡಿಸೋಣ ಅಂಥೇಳಿ. ಕೊನೆಗೂ ನಾವು ಶೃಂಗೇರಿಗೆ ಬಂದಾಗಿದೆ. ನಾವು ಹೋಗೋತ್ಲೇ ಈವ್ನಿಂಗ್ 6 ಗಂಟೆ ಆಗಿತ್ತು. ಅಷ್ಟೊತ್ತಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಿಲ್ಲ, ಬೆಳಗ್ಗೆ ಬನ್ನಿ 8 ಗಂಟೆಗೆ ಅಂತ. ಇನ್ನೊಂದು ರೂಲ್ಸ್ ಹೇಳಿದರು, ಏನಂತಂದರೆ ಜೆಂಟ್ಸಿಗೆ ಕಂಪಲ್ಸರಿ ಪಂಚೆ ಹಾಕಲೇಬೇಕು ಅಂತೆ. ಆಮೇಲೆ ಲೇಡೀಸಿಗೆ ಸಾರಿ ಇಲ್ಲಾಂದರೆ ಚೂಡಿದಾರ ದುಪ್ಪಟ್ಟ ಕಂಪಲ್ಸರಿ ಇರಬೇಕು ಅಂತ ಹೇಳಿದರು. ಇದ್ರೆ ಮಾತ್ರ ಅಕ್ಷರಾಭ್ಯಾಸಕ್ಕೆ ಕುಂತ್ಕೋಬೋದು ಅಂತ ಹೇಳಿದರು. ನಾವು ನೈಟು ಶೃಂಗೇರಿಯಲ್ಲೇ ಸ್ಟೇ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಟಿಕೆಟ್ ಎಲ್ಲ ತೊಗೊಂಡ್ವಿ. 9 o'clock ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನೀವು ಟಿಫನ್ ಏನಾದ್ರು ಮಾಡ್ಕೊಂಡಂಗಿದ್ರೆ ಮಾಡ್ಕೊಂಬನ್ನಿ ಅಂತ ಹೇಳಿದರು. ನಾವು ಶಾರದಾಂಬೆ ಅಂದರೆ ಅಮ್ಮನ ಸನ್ನಿಧಿಗೆ ಹೋಗಿ ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡ್ಕೊಂಡ್ವಿ. ಮತ್ತು ಎಲ್ಲ ಟೆಂಪಲ್ ಮತ್ತೆ ರೌಂಡ್ ಹೊಡಿದ್ವಿ. ಆಮೇಲೆ ಫಿಶ್ ನೋಡಿದ್ವಿ. ಆಮೇಲೆ ಇನ್ನೊಂದು ನಂಗೆ ಡಿಫ್ರೆಂಟಾದ ಸ್ಟೋರಿ ಗೊತ್ತಾಯಿತು. ಏನಂತಂದರೆ ಹಾವು ಕಪ್ಪೆಗೆ ನೆರಳು ಕೊಟ್ಟಿದೆ. ಅದು ತುಂಬಾ ನಾನು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಅದ್ರ ಸ್ಟೋರಿ ಎಲ್ಲ ಅಲ್ಲಿ ಬರ್ತಿದ್ರು. ನನಗೆ ತುಂಬ ಖುಷಿಯಾಯಿತು. ಇಲ್ಲಿ ನೋಡಿ ಸ್ಟಾರ್ಟ್ ಆಗಿದೆ, ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಡೈಲಿ ಇಷ್ಟೇ ರಶ್ ಇರುತ್ತೆ ಅನಿಸುತ್ತೆ. ನೋಡ್ಬೋದು ಅರ್ಹ ತುಂಬಾ ಸೀರಿಯಸ್ ಆಗಿ ಇವ್ರು ಏನೋ ಮಾಡ್ತಿದ್ದಾರಪ್ಪ ಅಂತ ನೋಡ್ತಾ ಇದ್ದಾರೆ. ಏನೂ ಅರ್ಥ ಆಗ್ತಿಲ್ಲ, ಮಾತಾಡೋಕ್ಕೂ ಆಗಲ್ಲ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಏನು ಮಾಡ್ತಿದ್ದಾರಪ್ಪ ಇವರು ಅಂತೇಳಿ. ನೋಡಿ ಅವ್ರನ್ನ ಒಂದು ಪ್ಲೇಟ್ ಕೊಟ್ಟಿದ್ದಾರೆ, ಆಮೇಲೆ ತಾಮ್ರದ ಪ್ಲೇಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಅಕ್ಕಿ ಹಾಕಿದ್ದಾರೆ, ಅರ್ಶಿನ ಕೊಂಬು, ಆಮೇಲೆ ಸ್ಲೇಟು ಚಾಪಿಸ್ ಕೊಟ್ಟಿದ್ದಾರೆ ನಮಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತಿ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತಿ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀರರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಭೂಷೇಖರ ಭಾರತಿ. ಅಷ್ಟು ಅಕ್ಕಿಯಲ್ಲಿ
ಅದಕ್ಕೆ ಅಂತೂ ಶ್ರೀ ಅಂತೇಳಿ. ನಾವು ಅಕ್ಕಿಯಲ್ಲಿ ಏನು ಬರೀತು ಮತ್ತು ಸ್ಲೈಟಲ್ಲೂ ಅದನ್ನು ಬಳಸ್ತೀವಿ, ಅದಕ್ಕೆ ಇದು. ಆಮೇಲೆ ಅಕ್ಕಿ ಎಲ್ಲ ಆದ ತಕ್ಷಣ ಸ್ಲೈಟಲ್ಲಿ ಬರ್ಸೋಕ್ಕೆ ಕೇಳಿದರು. ನಮ್ಮ ಹಸ್ಬೆಂಡಿಗಂತೂ ಅದನ್ನು ಹಿಡ್ಕೊಂಡು ಬರ್ಸೋಕ್ಕೆ ತುಂಬಾ ಕಷ್ಟಪಟ್ಟರು. ಅದ ಕಾರಣ ನಾನೇ ಬರ್ಸ್ತಾ ಇದ್ದೀನಿ ಎಲ್ಲನೂ. ನಾವು ಅಕ್ಕಿಯಲ್ಲಿ ಏನು ಬರೆದ್ವೋ ಅದನ್ನು ಸ್ಲೈಟಲ್ಲೇ ಮತ್ತೆ ರಿಪೀಟ್ ಮಾಡ್ತಾರೆ. ಅದನ್ನು ಮತ್ತೆ ನಾವು ಸ್ಲೈಟಲ್ಲಿ ಬರೀಬೇಕು. ಏನು ಬರಿತಿದ್ದೀನಿ ಅಂತ ನೋಡಿ. ಗುರುಭ್ಯೋ ನಮಃ. ಶ್ರೀ ಶಾರದಾಯ ನಮಃ. ಗಣೇಶಾಯ ನಮಃ. ನೆಕ್ಸ್ಟ್ ಶ್ರೀ ಸರಸ್ವತೈ ನಮಃ. ಆಮೇಲೆ ನಾನು ನಮ್ಮ ಕನ್ನಡದ ಸ್ವರಗಳಾದಂತಹ ಅ, ಆ, ಈ ಅದನ್ನು ಕೂಡ ನಾನು ಬರ್ಸಿದೆ ನನ್ನ ಮಗಳಿಗೆ. ತುಂಬಾ ಖುಷಿ ಆಯಿತು ನನಗೆ. ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಯಿತು. ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ, ಫಸ್ಟ್ ಟೈಮ್ ಮಗಳಿಗೆ ಈ ಥರ ಬರ್ಸೋದು ಅಂದರೆ ಎಲ್ಲರಿಗೂ ಇಷ್ಟನೇ. ಆಮೇಲೆ ನಾವು ಹೋಗಿ ಅವ್ರು ಕೊಟ್ಟಂಥ ಅಕ್ಕಿ ಪ್ಲೇಟ್ ಎಲ್ಲ ಕೊಟ್ವಿ. ಆಮೇಲೆ ಅವ್ರು ನಮಗೆ ಸ್ಲೈಟ್ ನೀವೇ ತೊಗೊಂಡೋಗಿ ಅಂತ ಹೇಳಿದ್ರು. ನಾವು ಸ್ಲೈಟ್ ಒಂದು ಜೊತೆ ತೊಗೊಂಡೋದ್ವಿ. ಪಾಪ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ, ನಿದ್ದೆ ಏನು ಕಂಪ್ಲೀಟಾಗಿ ಆಗೇ ಇಲ್ಲ ಅವಳದು. ಇನ್ನು ನಿದ್ರೆಯಲ್ಲೇ ಇದ್ದಾಳೆ. ನೋಡ್ಬೋದು ಅವಳ ಫೇಸ್ ಯಾವ ಥರ ಆಗಿದೆ ಅಂತ. ಹೊರಗಡೆ ಬರತ್ಲೆ ಎಷ್ಟು ಚೆನ್ನಾಗಿದೆ ಎಲ್ಲ. ಇಲ್ಲಿ ಏನೋ ಫಂಕ್ಷನ್ ಥರ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ ನಿಮಿಷ ವಜ್ರೋತ್ಸವ ಅಂತ ಮಾಡ್ತಾಯಿದ್ರು. ನಾವು ಆಮೇಲೆ ವಿದ್ಯಾಶಂಕರ ದೇವಾಲಯಕ್ಕೆ ಹೋದ್ವಿ ಒಳಗಡೆ. ಅಲ್ಲಿ ಚೆನ್ನಾಗಿತ್ತು. ನಾವು ಮತ್ತೆ ಫಿಶ್ ನೋಡೋಕ್ಕೆ ಹೋದ್ವಿ. ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಫಿಶ್ಗಳಿದ್ದಾವೆ. ತುಂಬಾ ಖುಷಿ ಆಯಿತು ಫಿಶ್ಗಳನ್ನೆಲ್ಲ ನೋಡಿದ ತಕ್ಷಣ. ನೋಡಿ ಎಷ್ಟೊಂದು ದೊಡ್ಡ ದೊಡ್ಡದಾಗಿದೆ. ಮಠ ಹೋಗ್ಬೇಕು, ಟೈಮ್ ಆಗ್ತೈತೆ. ಮಠ ಇಲ್ಲ, ಮಠ ಕ್ಲೋಸ್.
ಒಳಗೆ ಹೋಗಿ ಇಲ್ಲ ಓಪನ್ ಮಾಡಿದ್ರು. ಬರ್ರಿ ಟೈಮ್ ಆಗುತ್ತಮ್ಮ. ನೋಡಿದ್ರೆ ಕಾಣ್ತೀವಿ. ಆಮೇಲೆ ನಾವು ಮಠಕ್ಕೆ ಹೋದ್ವಿ. ಇಲ್ಲಿ ಮಠದ ಕಡೆನೇ ತುಂಬ ಚೆನ್ನಾಗಿತ್ತು. ಎಲ್ಲ ಲೋಟಸ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ವಜ್ರೋತ್ಸವ ಇತ್ತಲ್ವ, ಅದು ಕಾರಣ ಏನಾದರೂ ಡೆಕೋರೇಷನ್ ಮಾಡಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಎಲ್ಲ ನೀಟಾಗಿ. ಇಲ್ಲಿ ನೋಡಿ ಡಸ್ಟ್ಬಿನ್ ಸೂಪರಾಗಿ ಮಾಡಿದ್ದಾರೆ. ಪ್ಯಾರೆಟ್ ಒಳಗಡೆ ಡಸ್ಟ್ಬಿನ್ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡಿ ಲೋಟಸ್ ಸಖತ್ತಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಸಂಪ್ರದಾಯ ಅದೆಲ್ಲ ಎದ್ದು ತೋರಿಸ್ತಾ ಇತ್ತು ಈ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಪಂಚೆ ಹಾಕ್ಕೊಂಡು ದೇವಸ್ಥಾನದಲ್ಲಿ ಹೋಗಬೇಕು ಅಂದರೆ ಪಂಚೆ ಇಲ್ಲದೆ ಒಳಗಡೆ ಹೋಗಂಗಿಲ್ಲ. ತುಂಬ ಚೆನ್ನಾಗಿತ್ತು ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.